ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದೇ 2024 ಆಗಸ್ಟ್ ತಿಂಗಳಿನ ಮಕರ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಗ್ರಹ ಸಂಚಾರ ರೀತ್ಯ ಅಂದರೆ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ರಾಹು ಮೀನ ರಾಶಿಯಲ್ಲಿ ಸಂಚಾರ, ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ, ಶನಿ ಭಗವಾನ್ ಕುಂಭ ರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಗುರು ಗ್ರಹ ಬಂದ್ಬಿಟ್ಟು ವೃಷಭ ರಾಶಿಯಲ್ಲಿ ಸಂಚಾರ, ಕುಜ ಆಗಸ್ಟ್ 26ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಸಂಚಾರ, ನಂತರ ಮಿಥುನ ರಾಶಿಯಲ್ಲಿ ಸಂಚಾರ. ಸೂರ್ಯ ಆಗಸ್ಟ್ 16ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ನಂತರ ಸಿಂಹ ರಾಶಿಯಲ್ಲಿ ಸಂಚಾರ. ನಂತರ ಈ ಒಂದು ಶುಕ್ರ ಬಂದ್ಬಿಟ್ಟು ಆಗಸ್ಟ್ 25ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ, ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ಆಗಸ್ಟ್ ತಿಂಗಳಿನಲ್ಲಿ 5ನೇ ತಾರೀಕಿನಿಂದ 26ನೇ ತಾರೀಕಿನ ತನಕ ವಕ್ರ ಮಾರ್ಗದಲ್ಲಿ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮೊದಲನೇದಾಗಿ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳನ್ನು ಕಾದಿವೆ ಅಂತ ತಿಳ್ಕೊಳ್ಳೋಣ. ನೋಡಿ, 2024 ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರ ಫಲಿತಾಂಶಗಳು ನೋಡಿ. ಈ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ, ಮುಖ್ಯವಾಗಿ ಮಕರ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಹು, ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗುರುಗ್ರಹ, ಆಗಸ್ಟ್ 26ನೇ ತಾರೀಕಿನಿಂದ ಕುಜನ ಒಂದು ಸ್ಥಿತಿ ಏನು ರಾಶಿ ಪರಿವರ್ತನೆ ಆಗ್ತಾ ಇದೆಯೋ, ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನಕ್ಕೆ ಅಂದರೆ 5ನೇ ಮನೆಯಿಂದ 6ನೇ ಮನೆಗೆ ಹೋದಾಗ ಅಂದರೆ ಆಗಸ್ಟ್ 26ನೇ ತಾರೀಕಿನ ನಂತರ ಕುಜನ ಬಲನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಮೇಯ್ನ್ ನಿಮಗೆ ಈ ಒಂದು ಗುರುಬಲ ಮತ್ತು ರಾಹುಬಲ ಸಂಪೂರ್ಣವಾಗಿದೆ ಅಂತ ತಿಳ್ಕೊಬೋದು. ಇಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ನೋಡಿ, ಈ ಒಂದು ನಿಮ್ಮ ಒಂದು ರಾಶ್ಯಾಧಿಪತಿ ದ್ವಿತೀಯಾಧಿಪತಿ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಈ ಒಂದು ಮುಖ್ಯವಾಗಿ ಈ ಒಂದು ನವಮಾಧಿಪತಿಯಾಗಿರ್ತಕ್ಕಂತಹ ಬುಧ ಗ್ರಹ ಕೂಡ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದು. ಶುಕ್ರ ಆಗಸ್ಟ್ 25ನೇ ತಾರೀಕಿನ ತನಕ ಅಷ್ಟಮ ಸ್ಥಾನದಲ್ಲಿ, ನಂತರ ನೀಚ ಸ್ಥಾನದಲ್ಲಿ ಸಂಚಾರ ಮಾಡೋದು. ನೋಡಿ, ಈ ಒಂದು ಗ್ರಹಗಳ ಏನು ಇದೆ ನಿಮಗೆ ಮಕರ ರಾಶಿಯವರಿಗೆ ಮುಖ್ಯವಾಗಿ ಯೋಗ ಕೊಡ್ತಕ್ಕಂತಹ ಗ್ರಹಗಳೇ ಸ್ವಲ್ಪ ಬುಧ ವಕ್ರಿ, ಶನಿ ವಕ್ರಿ, ಶುಕ್ರನ ಸ್ಥಿತಿಗತಿ ಕೂಡ ನಿಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಹೋಗುತ್ತೆ. ಆಕಸ್ಮಿಕ ಧನದ ಒಂದು ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಕೂಡ ಇಲ್ಲಿ ತಿಂಗಳಿನಲ್ಲಿ ಕಾಣ್ತಾ ಇರುತ್ತೆ. ಆಮೇಲೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರೋದು ತುಂಬ ಉತ್ತಮ ಸ್ನೇಹಿತರೆ. ಅಥವಾ ಕುಟುಂಬದಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಈ ತಿಂಗಳು ಸ್ವಲ್ಪ ಯಾವುದಾದ್ರೂ ಒಂದು ನೋವುಂಟಾಗ್ತಕ್ಕಂತಹ, ಮನಸ್ಸಿಗೆ ಘಾತ ಆಗ್ತಕ್ಕಂತಹ ಒಂದು ಘಟನೆ ಕೂಡ ನಿಮಗೆ ಕಂಡು ಬರೋದ್ರಲ್ಲಿ ಸಂದೇಹ ಇರೋದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಈ ಒಂದು ಸೂರ್ಯನ ಗ್ರಹ ಸಂಚಾರ ಏನಿದೆ, ಇಲ್ಲಿ ಮುಖ್ಯವಾಗಿ ಎಕ್ಸಸ್ ಆಫ್ ಹೀಟು, ಈ ಒಂದು ಉಷ್ಣ ಪ್ರಕೃತಿ ಬಾಡಿಗೆ ಸ್ವಲ್ಪ ತೊಂದರೆಗಳನ್ನು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಯಿಂದ ಯಾರು ನರಳ್ತಾ ಇದ್ದರೆ ಸ್ವಲ್ಪ ಜಾಗರೂಕತೆಯಿಂದ ಇರೋದು ತುಂಬ ಉತ್ತಮವಾಗಿರುತ್ತೆ. ಆಮೇಲೆ ಮುಖ್ಯವಾಗಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ, ನಿಮಗೆ ಪಂಚಮಾಧಿಪತಿ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಮತ್ತು ನವಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದು. ಶುಕ್ರನ ಬಲ ಅಷ್ಟೊಂದು ಕಡಿಮೆ ಇರುತ್ತೆ. ಸ್ವಲ್ಪ ಇನ್ಲಾಸ್ ಜೊತೆ ಅಂದರೆ ನಿಮ್ಮ ಅತ್ತೆಯ ಜೊತೆ ಈ ಒಂದು ಮಕರ ರಾಶಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ಅತ್ತೆಯವರ ಜೊತೆ ಸ್ವಲ್ಪ ಏನಾದರೂ ಒಂದು ಕಲಹಗಳು, ಮಾತಿನ ಒಂದು ವಿಚಾರದಲ್ಲಿ ಸ್ವಲ್ಪ ನೋವುಂಟಾಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಕಂಡು ಬರ್ತಾ ಇರುತ್ತೆ. ಆಮೇಲೆ ಉದ್ಯೋಗದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ನೆನಪಿಟ್ಕೊಂಬಿಡಿ, ಉದ್ಯೋಗದ ವಿಚಾರದಲ್ಲೂ ಕೂಡ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ. ಆದರೂ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ನಿಮಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ರಕ್ಷಣೆ ಇರೋದ್ರಿಂದ, ತೃತೀಯ ಸ್ಥಾನದಲ್ಲಿ ರಾಹುವಿನ ರಕ್ಷಣೆ ಇರೋದ್ರಿಂದ ಇಷ್ಟೆಲ್ಲ ಕಷ್ಟ ನಷ್ಟಗಳು ಬಂದ್ರೂ ಕೂಡ ಅದನ್ನು ದಾಟಿಕೊಂಡು ನೀವು ಮುಂದೆ ಹೋಗ್ತೀರಾ, ಸಫಲೀಕೃತರಾಗ್ತೀರಾ ಅಂತಲೇ ಹೇಳ್ಬೋದು. ಆದರೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಈ ತಿಂಗಳಲ್ಲಿ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ. ಆಮೇಲೆ ಮುಖ್ಯವಾಗಿ ಈ ಒಂದು ಆಕ್ಸಿಡೆಂಟ್ಸು,
ಅಥವಾ ಜೋರಾಗಿ ವಾಹನ ಚಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಹಣಕಾಸು ವಿಚಾರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಹಣವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಒಂದು ಬ್ಯಾಗು ಅಥವಾ ಪರ್ಸು ಆಗಿರ್ಬೋದು, ಇದೆಲ್ಲ ಚೆನ್ನಾಗಿ ನೋಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿ ವಕ್ರಿ ಶನಿ ಇರೋದ್ರಿಂದ ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಲರ್ಜೀಸ್ ಕೂಡ ಆಗ್ತಕ್ಕಂತಹ ಸಾಧ್ಯತೆಗಳು ದ್ವಿತೀಯ ಸ್ಥಾನದಲ್ಲಿ ವಕ್ರಿ ಶನಿ ಇರೋದ್ರಿಂದ ಸ್ವಲ್ಪ ಈ ಥರ ಒಂದು ಫಲಿತಾಂಶಗಳು ಬರ್ತಾ ಇರುತ್ತೆ. ಬಟ್ ಗುರುಬಲ ರಾಹುಬಲ ಇರೋದ್ರಿಂದ ಎಷ್ಟೇ ಒಂದು ನೋವು ಕಷ್ಟ ನಷ್ಟಗಳು ಬಂದರೂ ಕೂಡ ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಈ ಒಂದು ಮಕರ ರಾಶಿಯವರು ತಪ್ಪದೆ ನೋಡಿ, ಈ ಒಂದು ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕಗಳನ್ನು ಮಾಡ್ತಾ ಇರಿ. ಪ್ರತಿ ಶನಿವಾರ ಎಳ್ಳೆಣ್ಣೆ ಅಭಿಷೇಕ, ಎಳ್ಳು ಬತ್ತಿ ಹಚ್ಚು ಬರ್ತಕ್ಕಂಥದ್ದು ಪ್ರತಿದಿನ ಹಚ್ಚಿದ್ರೂ ಕೂಡ ತೊಂದರೆ ಇರೋದಿಲ್ಲ. ಆಮೇಲೆ ಆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ. ಸೂರ್ಯನಿಗೆ ನೋಡಿ, ಈ ಒಂದು ಗೋಧಿ ಪಾಯಸನ ನೀವು ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಹಂಚೋದಕ್ಕೆ ಪ್ರಯತ್ನ ಪಡಿ. ಅಥವಾ ಗೋಧಿಯನ್ನು ನೆನೆ ಹಾಕಿಬಿಟ್ಟು ಬೆಲ್ಲ ಮಿಶ್ರಣ ಮಾಡಿಬಿಟ್ಟಾದ್ರೂ ನೀವು ಹಸುಗಳಿಗೆ ತಿನ್ನಿಸೋ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ. ಆಮೇಲೆ ಸ್ವಲ್ಪ ಯಾವುದಾದ್ರೂ ದೇವಿಯ ದರ್ಶನವನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಮುಂದಿನ ರಾಶಿ ಕುಂಭರಾಶಿ. ಈ ಒಂದು ಕುಂಭರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೂರ್ಯ ಗ್ರಹ ಬಿಟ್ಟು ಸೂರ್ಯನನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಗ್ರಹಗಳು ಕೂಡ ಅಷ್ಟೊಂದು ಶುಭ ಫಲಿತಾಂಶಗಳನ್ನು ನೀಡ್ತಾ ಇಲ್ಲ. ಮುಖ್ಯವಾಗಿ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಏನಾದರೂ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆಮೇಲೆ ಗಂಡ ಹೆಂಡತಿಯರಲ್ಲಿ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು, ಆಮೇಲೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದರೂ ಒಂದು ಅಲರ್ಜಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಅಂದರೆ ಚರ್ಮಕ್ಕೆ ಆಕಸ್ಮಿಕವಾಗಿ ಚರ್ಮ ರೋಗಕ್ಕೆ ತುತ್ತಾಗ್ತಕ್ಕಂಥದ್ದು. ಆಮೇಲೆ ಎಲ್ಲಂದ್ರಲ್ಲೇ ಊಟ ಮಾಡೋದು, ಎಲ್ಲಂದ್ರಲ್ಲೇ ಫೇಸ್ ವಾಶ್ ಅಂದರೆ ಮುಖ ತೊಳ್ಕೊಳ್ತಕ್ಕಂಥದ್ದು, ಬೇರೆಯವರು ಯೂಸ್ ಮಾಡಿರ್ತಕ್ಕಂಥ ಬಳಕೆ ಆಗಿರ್ತಕ್ಕಂತಹ ಟವಲ್ನಲ್ಲಿ ನೀವು ಮುಖವನ್ನು ಒರೆಸ್ಕೊಳ್ತಕ್ಕಂಥದ್ದು, ಈ ಥರ ಮಾಡೋದ್ರಿಂದ ಚರ್ಮಕ್ಕೆ ಹಾನಿ ಉಂಟಾಗ್ತಕ್ಕಂಥದ್ದು, ಚರ್ಮಕ್ಕೆ ಏನಾದರೂ ತೊಂದರೆಗಳು, ಸ್ಕಿನ್ ಅಲರ್ಜಿ ಆಗ್ತಕ್ಕಂತಹ ಸಾಧ್ಯತೆಗಳು. ಆಮೇಲೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ಹೆಚ್ಚಾಗಿ ಅಪವಾದಗಳು ಬರ್ತಕ್ಕಂಥದ್ದು, ಅಥವಾ ಅತ್ತೆಯ ಕಡೆಯಿಂದ ಅತ್ತೆಯವರಿಂದ ಸ್ವಲ್ಪ ನೋವುಂಟಾಗ್ತಕ್ಕಂತಹ ಮಾತುಗಳನ್ನು ಕೇಳ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ನೋವು ಹೆಚ್ಚಾಗ್ತಕ್ಕಂಥದ್ದು, ಈ ತರಹದ ಒಂದು ಫಲಿತಾಂಶಗಳು ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ. ಆದರೆ ಉದ್ಯೋಗದ ಒಂದು ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರನೇ ಇರುತ್ತೆ. ಮಿಕ್ಕಿದ ಎಲ್ಲ ಒಂದು ವಿಷಯಗಳಲ್ಲಿ ಕುಟುಂಬದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು, ಈ ಥರ ಸ್ವಲ್ಪ ಅರಿವು ಮರುವು ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಸಂತಾನದ ಒಂದು ವಿಚಾರದಲ್ಲಿ ಚಿಂತೆ ಹೆಚ್ಚಾಗ್ತಕ್ಕಂಥದ್ದು, ಈ ತರಹದ ಒಂದು ಫಲಿತಾಂಶಗಳು ನಿಮಗೆ ಕುಂಭರಾಶಿಯವರಿಗೆ ಕಾಣ್ತಾ ಇರುತ್ತೆ. ಆದ್ದರಿಂದ ಕುಂಭರಾಶಿಯವರು ನೋಡಿ, ನವ ಗ್ರಹಗಳಿಗೆ ನವಧಾನ್ಯಗಳು ಅಂತ ಬರುತ್ತೆ. ನವಧಾನ್ಯಗಳನ್ನು ಕೂಡ ಒಂದೊಂದು ಹಿಡಿ ಎಲ್ಲ ತೊಗೊಂಡ್ಬಿಟ್ಟು ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಿಬಿಟ್ಟು ಮರುದಿನ ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಪೂಜೆಯನ್ನು ಮಾಡ್ಕೊಂಡ್ಬಂದ್ಬಿಟ್ಟು, ಆಮೇಲೆ ಕುಲದೇವತಾ ಪೂಜೆ, ಪಿತೃಗಳಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟು ಪಿತೃದೇವರಿಗೆ ಒಂದು ಆಶೀರ್ವಾದ ತೊಗೊಂಡ್ಬಿಟ್ಟು ನೆನೆ ಹಾಕಿರ್ತಕ್ಕಂತಹ ಏನಿದೆ ನವಧಾನ್ಯಗಳಿಗೆ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ. ಹಸುವಿಗೆ ತಿನ್ನಿಸೋ ಪ್ರಯತ್ನ ಮಾಡಿದ್ರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಒಂದು 27 ದಿನ ಅಥವಾ ಒಂದು 9 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ಆಮೇಲೆ ಸ್ವಲ್ಪ ರಾಹು ಕೇತು ಶಾಂತಿ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ. ಹಾಗೂ ಯಾವುದಾದರೂ ಹೆಣ್ಣು ದೇವತೆಗೆ ಸ್ವಲ್ಪ ಹೆಚ್ಚಾಗಿ ನಡ್ಕೊಳ್ಳಿ, ಅಥವಾ ಭುವನೇಶ್ವರಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಉಪಯುಕ್ತಕರವಾಗಿರುತ್ತೆ ಅಂತ ನೋಡೋದೇ ಆದರೆ, ಮೀನರಾಶಿಯವರಿಗೆ ನೋಡಿ, ಮುಖ್ಯವಾಗಿ ಕುಜ ಮತ್ತು ಗುರು ಗ್ರಹಗಳು ಇಬ್ಬರು ಕೂಡ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಆಗಸ್ಟ್ 16ನೇ ತಾರೀಕಿನ ನಂತರ ಸೂರ್ಯನ ಒಂದು ಬಲ ಹೆಚ್ಚಾಗ್ತಕ್ಕಂಥದ್ದು, ಆಮೇಲೆ ಶನಿ ಕೂಡ ವಕ್ರಿಯಾಗಿರೋದ್ರಿಂದ ಅವರು ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಸಂಘದಲ್ಲಿ ಗೌರವ ಮರ್ಯಾದೆ ಹೆಚ್ಚಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂಗೆ ಮುಂದೆ ಹೋಗೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಆಮೇಲೆ ಈ ಒಂದು
ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂತಹ ಸಾಧ್ಯತೆಗಳು, ಆಮೇಲೆ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂತಹ ಫಲಗಳು ಸಿಗ್ತಕ್ಕಂಥದ್ದು, ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಕ್ಕಂಥದ್ದು, ಈ ಥರ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆದರೆ ಉದ್ಯೋಗದ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ನೋಡಿ, ಮುಖ್ಯವಾಗಿ ಇಲ್ಲಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಬಿರುಕು ಬಿಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸ್ತ್ರೀಯರ ಜೊತೆ ಮನಸ್ತಾಪಗಳು, ಸ್ತ್ರೀಯರ ಜೊತೆ ಶತ್ರುತ್ವ ಕೂಡ ಕಂಡು ಬರ್ತಾ ಇರುತ್ತೆ. ಈ ತಿಂಗಳಿನಲ್ಲಿ ಹೆಚ್ಚಾಗಿ ಮೀನರಾಶಿಲಿಟ್ಟಿರ್ತಕ್ಕಂಥ ಅತ್ತೆಯವರ ಜೊತೆ ಹೆಚ್ಚಾಗಿ ಒಂದು ಸ್ವಲ್ಪ ಕಿರುಕುಳ ಅಥವಾ ನೋವುಂಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮೀನರಾಶಿಯವರ ಸ್ತ್ರೀಯರಿಗೆ ಸ್ವಲ್ಪ ಆದಷ್ಟು ಕೂಲಾಗಿರೋದಕ್ಕೆ ಪ್ರಯತ್ನ ಪಡಿ. ಗಂಡ ಹೆಂಡತಿಯರ ಮಧ್ಯೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು, ಕಲಹಗಳು, ಮನಸ್ಪರ್ಧೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಮಿಕ್ಕಿದ ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು, ಆಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಾಗಿರ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯ ಇಲ್ಲಿ ಕಂಡು ಬರ್ತಾ ಇರೋದಿಲ್ಲ. ಓನ್ಲಿ ನಿಮಗೆ ವ್ಯಾಪಾರ ಮತ್ತು ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ವ, ಪಾಲುದಾರಿಕೆಯಾಗಿ ಜಾಯಿಂಟು ವ್ಯಾಪಾರ ಮಾಡೋರಿಗೆ, ಗಂಡ ಹೆಂಡತಿರ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಮಿಕ್ಕಿದೆಲ್ಲನೂ ಕೂಡ ನಿಮಗೆ ಆಲ್ಮೋಸ್ಟು ಚೆನ್ನಾಗಿರುತ್ತೆ. ಕುಜ ತುಂಬ ಬಲಿಷ್ಠನಾಗಿರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಸಹಾಯ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಮಧ್ಯದಲ್ಲಿ ದೊಡ್ಡವರಿಂದ, ಸೋದರಿಯರಿಂದಲೂ ಕೂಡ ನಿಮಗೆ ಸಪೋರ್ಟ್ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮೀನರಾಶಿಯವರು ಮಾಡಬೇಕಾದ ಕೆಲಸ, ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ. ಮುಖ್ಯವಾಗಿ ಕಾಳಿಕಾ ದೇವಿಗೆ ಕೆಂಪು ಹೂವುಗಳನ್ನು ಅರ್ಪಣೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಕೆಂಪು ಹೂವನ್ನ ಶುಕ್ರವಾರ, ಶನಿವಾರ, ಮಂಗಳವಾರದ ದಿನ ಕೊಡ್ತಾ ಬನ್ನಿ ಕಾಳಿಕಾ ದೇವಿಗೆ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮಿಗೆ ಹೆಚ್ಚಾಗಿ ನೋಡಿ ಸುವಾಸನೆ ಭರಿತ ಒಂದು ಹೂವುಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಅಥವಾ ಅವರೆಕಾಳು, ಹುರುಳಿಕಾಳು ಮಿಕ್ಸ್ ಮಾಡಿಬಿಟ್ಟು ಹಸುಗಳಿಗೆ ತಿನ್ನಿಸೋ ಪ್ರಯತ್ನ ಪಡಿ. ಮತ್ತು ದತ್ತಾತ್ರೇಯ ಅಂದರೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ, ಅದನ್ನು 7 ದಿನದಲ್ಲಿ ಓದಿ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಮತ್ತು ಗುರುವಾರ ಈಶ್ವರ ದೇವಸ್ಥಾನದಲ್ಲಿ ಅರಿಶಿನ ನೀರಿನಲ್ಲಿ ಅಭಿಷೇಕಗಳನ್ನು ಕೂಡ ನೀವು ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.